ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಬಹುಭುಜಾಕೃತಿಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಬಹುಭುಜಾಕೃತಿಗಳಿಗೆ ಇಂಗ್ಲಿಷ್ ನಲ್ಲಿ ಪಾಲಿಗಾನ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ, ಹೌದಾ? ಹಾಗಾದ್ರೆ ಈ ಬಹುಭುಜಾಕೃತಿಗಳ ಒಂದು ಈ ಪಾಠದಲ್ಲಿ ನಾವು ಏನನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದ್ರೆ ಒಳಕೋನಗಳ ಅಳತೆ. ಹಾಗಾದ್ರೆ ಆ ಬಹುಭುಜಾಕೃತಿಗಳು ಒಳಕೋನಗಳನ್ನು ಹೊಂದಿದ್ದಾವೆ. ಹಾಗಾದ್ರೆ ಅವುಗಳ ಅಳತೆಯನ್ನು ನಾವು ಏನ್ ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ನಮಗೆ ಈಗಾಗಲೇ ಒಂದು ವಿಷಯ ಗೊತ್ತಿದೆ, ಏನಂದ್ರೆ ಆ ಬಹುಭುಜಾಕೃತಿಗಳ ಅಳತೆ ಅಂದ್ರೆ ಒಳಕೋನಗಳ ಅಳತೆ ಸಮನಾದ ಅಳತೆಗಳನ್ನ ಹೊಂದಿರುತ್ತವೆ, ಹೌದಾ? ಹಾಗಾದ್ರೆ ಬಹುಭುಜಾಕೃತಿಗಳು ಸಮನಾದ ಬಾಹುಗಳು ಮತ್ತು ಸಮನಾದ ಕೋನದ ಅಳತೆಗಳನ್ನ ಹೊಂದಿರುತ್ತವೆ. ಹಾಗಾದ್ರೆ ಒಂದು ಕೋನದ ಅಳತೆ ಕಂಡುಹಿಡಿದ್ರೆ ಸಾಕು, ಅದರಲ್ಲಿರುವಂತಹ ಅಷ್ಟು ಕೋನಗಳ ಅಳತೆ ನಮಗೆ ಗೊತ್ತಾದಾಗೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಪ್ತಭುಜಾಕೃತಿಯ ಒಳಕೋನದ ಅಳತೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಒಳಕೋನದ ಅಳತೆ ಕಂಡುಹಿಡಿಬೇಕಾದ್ರೆ ನಮಗೊಂದು ಸೂತ್ರ ಗೊತ್ತಿರಬೇಕು. ಅದು ಯಾವುದಂದ್ರೆ n-2 ಡಿವೈಡೆಡ್ ಬೈ n ಗುಣಾಕಾರ 180 ಡಿಗ್ರಿ. ಹಾಗಾದ್ರೆ ಇಲ್ಲಿ n ಅಂದ್ರೆ ಬಾಹುಗಳ ಸಂಖ್ಯೆ. ಏನು? ಬಾಹುಗಳ ಸಂಖ್ಯೆ. ಯಾವುಗಳ ಬಾಹು ಸಂಖ್ಯೆ? ಬಹುಭುಜಾಕೃತಿಗಳ ಬಾಹುಗಳ ಸಂಖ್ಯೆ. ಅಂದ್ರೆ ಯಾವಂದ್ರೆ ಸಪ್ತಭುಜಾಕೃತಿ ಇದೆ, ಸಪ್ತ ಅಂದ್ರೆ 7. ಹಾಗಾದ್ರೆ n ಅಂದ್ರೆ ಎಷ್ಟಾಯ್ತು? 7 ಆಯ್ತು. ಹಾಗಾದ್ರೆ ಆ ಸಂಖ್ಯೆಯನ್ನ ಇದರಲ್ಲಿ ತುಂಬಿ ಇದರಲ್ಲಿರುವಂತಹ ಒಳಕೋನದ ಅಳತೆಯನ್ನ ಕಂಡುಹಿಡಿಯಬಹುದು, ಹೌದಾ? ಹಾಗಾದ್ರೆ ಬನ್ನಿ ಲೆಕ್ಕವನ್ನು ಮಾಡೋಣ. ಸಪ್ತಭುಜಾಕೃತಿ ಅಂದ್ರೆ 7 ಬಾಹುಗಳನ್ನ ಹೊಂದಿದೆ. ಹಾಗಾದ್ರೆ n = 7 ಆಯ್ತು. ಹಾಗಾದ್ರೆ 7 - 2 ಡಿವೈಡೆಡ್ ಬೈ 7 ಆಯ್ತು. ಗುಣಾಕಾರ 180 ಡಿಗ್ರಿ. ನೋಡಿ, ಗುಣಾಕಾರ 180 ಡಿಗ್ರಿ. ಇಲ್ಲಿ ಎಷ್ಟಿದೆ? ಇಷ್ಟಿದೆ, ಹೌದಾ? ಹಾಗಾದ್ರೆ ಇದನ್ನು ನಾವು ಈಗ ಏನ್ ಮಾಡ್ಬೇಕಾಗಿದೆ? ಲೆಕ್ಕವನ್ನ ಮಾಡಬೇಕಾಗಿದೆ ಅಂದಾಗ ನೋಡಿ, ಇಲ್ಲಿ 7 ಇದೆ, ಇಲ್ಲಿ ಎಷ್ಟಿದೆ? 180 ಡಿಗ್ರಿ ಇದೆ. ಹಾಗಾದ್ರೆ ಇದು ಏನಾಗೋದಿಲ್ಲ? ಕಟ್ತಾ ಹೋಗೋದಿಲ್ಲ. ಇದು ಕಟ್ತಾ ಹೋಗೋದಿಲ್ಲ. ಹಾಗಾದ್ರೆ ನಾವು ಈಗ ಏನ್ ಮಾಡೋಣ ಅಂದ್ರೆ 7ರಲ್ಲಿ 2 ಕಳೆಯೋಣ. ಎಷ್ಟಾಯ್ತು? 5 ಗುಣಾಕಾರ 180 ಡಿಗ್ರಿ. 5 ಇದು 5 ಹೆಂಗಾಯ್ತು? 7ರಲ್ಲಿ 2 ಕಳೆದಾಗ 5 ಬಂತು. ಗುಣಾಕಾರ 180 ಡಿಗ್ರಿ ಡಿವೈಡೆಡ್ ಬೈ 7. ಹಾಗಾದ್ರೆ ನಾವೀಗ ಏನ್ ಮಾಡಿಬಿಡೋಣ? ಇದನ್ನ ಗುಣಿಸ್ಬಿಡೋಣ. 18 5 ಎಷ್ಟಾಗ್ತಾ ಇದೆ? 90. 18 5 90 ಆಯ್ತು. ಹಾಗಾದ್ರೆ ಮುಂದೆ 0 ಡಿವೈಡೆಡ್ ಬೈ 7. ಹಾಗಾದ್ರೆ ಏನನ್ನ ಮಾಡೋಣ? ಈ 900ನ್ನ 7ರಲ್ಲೇ ಭಾಗಿಸೋಣ. ನೋಡಿ, 7 ಒಂದೇ 7, 2 ಇತ್ತು, 20 ಆಯ್ತು, ಹೌದಾ? 20 ಆದಾಗ ಎಷ್ಟಾಗ್ತಾ ಇದೆ ನೋಡಿ? 7 2 14, 7 2 14 ಎಷ್ಟಾಯ್ತು? 6 ಉಳಿತು. ಇಲ್ಲಿ 60 ಆಯ್ತು. ಹಾಗಾದ್ರೆ ಎಷ್ಟಾಯ್ತು? 7 8 ಎಷ್ಟಾಯ್ತು? 56. ಹಾಗಾದ್ರೆ ಅಲ್ಲಿಯೂ ಕೂಡ ಏನು ಇತ್ತು? 4 ಬಂತು, ಹೌದಾ? 4 ಅಂದ್ರೆ 40 ಆಯ್ತು. ಹಾಗಾದ್ರೆ ಪಾಯಿಂಟ್ ಕೊಟ್ಟಾಗ 40 ಆಯ್ತು. ಹಾಗಾದ್ರೆ 7 5 ಅಂತೇಳಿ ಪಾಯಿಂಟ್ ನಾವು ಇಷ್ಟು ಬರೀಬಹುದು. ಅಂದಾಜಾಗಿ ನಮ್ಗೆ ಎಷ್ಟು ಬರ್ತಾ ಇದೆ? 128 ಡಿಗ್ರಿ .5 ಅಂತೇಳಿ ಬರ್ತಾ ಇದೆ. ಹಾಗಾದ್ರೆ ನಾವು ಅದನ್ನ ಏನಂತ ಬರೀಬಹುದು? 128 ಡಿಗ್ರಿ 28.5 ಡಿಗ್ರಿ ಅಂತೇಳಿ ಬರೀಬಹುದು. ಈ ರೀತಿಯಾಗಿ ಈ ಒಂದು ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬಹುದು, ಹೌದಾ? ಅದೇ ರೀತಿಯಾಗಿ ಮುಂದೆ ಒಂದು ಬರ್ತಾ ಇದೆ, ಯಾವುದಂದ್ರೆ ಅಷ್ಟಭುಜಾಕೃತಿ. ಹಾಗಾದ್ರೆ ಅಷ್ಟಭುಜಾಕೃತಿ ಅಂದ್ರೆ ಇದು 8 ಬಾಹುಗಳನ್ನ ಹೊಂದಿರ್ತದೆ. ಹಾಗಾದ್ರೆ ಇಲ್ಲಿ n ನ ಬೆಲೆಯನ್ನು ಎಷ್ಟು ತುಂಬಬೇಕು? 8. ಹಾಗಾದ್ರೆ ನೋಡಿ,
8 ಮೈನಸ್ 2 ಡಿವೈಡೆಡ್ ಬೈ 8 ಗುಣಾಕಾರ 180 ಡಿಗ್ರಿ. ಗುಣಾಕಾರ 180 ಡಿಗ್ರಿ. ನೋಡಿ 8ರಲ್ಲಿ 2 ಕಳೆದಾಗ 6 ಬಂತು, ಕೆಳಗಡೆ 8 ಬಂತು, ಗುಣಾಕಾರ 180 ಡಿಗ್ರಿ ಬರ್ತಾ ಇದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ 80 ಇದೆ, ಇಲ್ಲಿ 8 ಇದೆ ಅಂದ್ರೆ ಅದು 4ರಲ್ಲೇ ಕಟ್ತಾ ಹೋಗ್ತಾ ಇದೆ. 4 2 4 4 16 ಆಯ್ತು, 2 ಇತ್ತು 20 ಆಯ್ತು, 4 5 20. ಹೌದಾ? 4 5 20 ಆಯ್ತು. ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 2 ಇದೆ, 2 1 2 3. ಈಗ ಏನ್ ಮಾಡ್ಬೇಕು? ಈ 45ಅನ್ನ 3ರಲ್ಲೇ ಗುಣಾಕಾರ ಮಾಡಬೇಕು. ಹಾಗಾದ್ರೆ ಎಷ್ಟು ಆಗ್ತಾ ಇದೆ? 45 ಗುಣಾಕಾರ 3. 3 5 15, ಕೈಲ 1, 3 4 12, 12 ಬಂದು ಕೂಡಿಸಿದ್ರೆ 13. ಹಾಗಾದ್ರೆ ಅಷ್ಟಭುಜಾಕೃತಿಗಳ ಒಂದು ಒಳಕೋನದ ಅಳತೆ ಎಷ್ಟಾಯ್ತು? 135 ಡಿಗ್ರಿ. ಅದೇ ರೀತಿಯಾಗಿ ಸಪ್ತಭುಜಾಕೃತಿಗಳ ಒಳಕೋನದ ಅಳತೆ ಎಷ್ಟಾಯ್ತು? 128.5 ಡಿಗ್ರಿ ಅಂತೇಳಿ ನಾವು ಅಂದಾಜಾಗಿ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.